ಕನ್ನಡವನ್ನು ನಾವು ಸ್ಪಷ್ಟವಾಗಿ ಮಾತಾಡಬೇಕು. ಹಾಗೆ ಯಾರಿಗೆಲ್ಲ ಕನ್ನಡ ಬರಲ್ಲ ಅಂತ ಹೇಳ್ತಾರಲ್ಲ ಅಂಥವರಿಗೆ ನಾವು ಕನ್ನಡವನ್ನು ಕಲಿಸ್ಕೊಡ್ಬೇಕು. ಕಾರಣ ಏನಂದರೆ ಅವರೆಲ್ಲ ಕನ್ನಡವನ್ನು ಕಲಿತಾಗ ನಮ್ಮ ಕನ್ನಡ ಇನ್ನೂ ಹೆಚ್ಚು ಜನಕ್ಕೆ ಪರಿಚಯವಾಗತ್ತಲ್ವಾ? ಏನಂತೀರ ನೀವು? ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡಬೇಕು. ಹಾಗೆ ಕನ್ನಡ ಬರದಿರೋರಿಗೂ ಕೂಡ ನಾವು ಕನ್ನಡವನ್ನು ಕಲಿಸ್ಕೊಡ್ಬೇಕು. ಏನಂತೀರಾ? ನಮಸ್ಕಾರ, ನಾಟೋರಾಜ್. ಕನ್ನಡವನ್ನು ನಾವು ಸ್ಪಷ್ಟವಾಗಿ ಮಾತಾಡಬೇಕು. ಹಾಗೆ ಕನ್ನಡ ಬರದೇ ಇರೋರಿಗೂ ಕನ್ನಡವನ್ನು ಹೇಳ್ಕೊಡ್ಬೇಕು. ಏನಂತೀರ? ನಮಸ್ಕಾರ, ಜೈ ಕರ್ನಾಟಕ ಮಾತೆ. ಕನ್ನಡವನ್ನು ನಾವು ಸ್ಪಷ್ಟವಾಗಿ ಮಾತಾಡಬೇಕು. ಹಾಗೆ ಕನ್ನಡ ಬರದೇ ಇರೋರಿಗೂ ಕನ್ನಡವನ್ನು ಹೇಳ್ಕೊಡ್ಬೇಕು. ತಿಳಿತಾ? ನಮಸ್ಕಾರ. ಶಿವನೇ ಶಂಭುಲಿಂಗ, ಕನ್ನಡವನ್ನು ನಾವು ಸ್ಪಷ್ಟವಾಗಿ ಮಾತಾಡಬೇಕು ಕಾಣ್ಲ. ಹಂಗೆ ನಾವು ಕನ್ನಡ ಬರದೇ ಇರೋರ್ಗೂ ಹೇಳ್ಕೊಡ್ಬೇಕು ಕಾಣ್ಲ. ಶಿವನೇ ಶಂಭುಲಿಂಗ. ಕನ್ನಡವನ್ನು ನಾವು ಸ್ಪಷ್ಟವಾಗಿ ಮಾತಾಡಬೇಕು. ಹಾಗೆ ಕನ್ನಡ ಬರದೇ ಇರೋರಿಗೂ ಕೂಡ ನಾವು ಕನ್ನಡವನ್ನು ಹೇಳ್ಕೊಡ್ಬೇಕು. ಅಪ್ಪಾಜಿ ಅದನ್ನೇ ಹೇಳ್ತಾ ಇದ್ರು. ಏನಂತೀರಾ? ನೋಡಿ, ಎಲ್ರಿಗೂ ನಮಸ್ಕಾರ. ಕನ್ನಡವನ್ನ ನಾವು ಸ್ಪಷ್ಟವಾಗಿ ಮಾತಾಡಬೇಕು. ಹಾಗೆ ಕನ್ನಡ ಬರ್ದಿರೋರ್ಗೂ ಕನ್ನಡವನ್ನ ಹೇಳ್ಕೊಡ್ಬೇಕು. ಗೊತ್ತಾಯ್ತಾ? ಹೌದಾ? ಕನ್ನಡವನ್ನು ನಾವು ಸ್ಪಷ್ಟವಾಗಿ ಮಾತಾಡಬೇಕು. ಹಾಗೆ ಕನ್ನಡ ಬರೆದಿರೋರ್ಗೂ ಕನ್ನಡವನ್ನು ಹೇಳ್ಕೊಡ್ಬೇಕು. ಪ್ರಿಯ ವೀಕ್ಷಕರೇ, ಕನ್ನಡವನ್ನು ನಾವು ಸ್ಪಷ್ಟವಾಗಿ ಮಾತಾಡಬೇಕು. ಹಾಗೆ ಕನ್ನಡ ಬರದೇ ಇರೋರ್ಗೂ ನಾವು ಕನ್ನಡವನ್ನು ಹೇಳ್ಕೊಡ್ಬೇಕು. ಏನಂತೀರಾ? ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ಕನ್ನಡವನ್ನು ನಾವು ಸ್ಪಷ್ಟವಾಗಿ ಮಾತಾಡಬೇಕು. ಹಾಗೆ ಕನ್ನಡ ಬರದೇ ಇರೋರ್ಗೂ ಕನ್ನಡವನ್ನು ಹೇಳ್ಕೊಡ್ಬೇಕು. ಏನಂತೀರಾ? 11:50 ಕನ್ನಡವನ್ನು ನಾವು ಸ್ಪಷ್ಟವಾಗಿ ಮಾತಾಡಬೇಕು. ಹಾಗೆ ಕನ್ನಡ ಬರದೇ ಇರೋರ್ಗೂ ಕನ್ನಡವನ್ನು ಹೇಳ್ಕೊಡ್ಬೇಕು. ನಮಸ್ಕಾರ.